ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ತಗೋಬೇಕು ಅನ್ಕೊಂಡಿದ್ರೆ, ಜೊತೆಗೆ ಯಾವ ತರ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ರೆ ಅವರು ಈ ವಿಡಿಯೋ ನೋಡಬೇಕು. ಯಾಕಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಏನೇನು ಎಲಿಜಿಬಿಲಿಟಿ ಬೇಕು, ಜೊತೆಗೆ ಯಾವ ಸ್ಟೇಟ್ ನ ಹಾಕಬೇಕು, ಜೊತೆಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ, ಜೊತೆಗೆ ಲಾಸ್ಟ್ ಡೇಟ್ ಯಾವಾಗ, ಜೊತೆಗೆ ಯಾವ ತರ ಅಪ್ಲೈ ಮಾಡಬೇಕು ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಕಾಲರ್ಶಿಪ್ ಈ ಚಾನಲ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಇಂದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಈ ಸ್ಕಾಲರ್ಶಿಪ್ ಯಾರೆಲ್ಲ ಹಾಕ್ಬೇಕಪ್ಪ ಅಂತಂದ್ರೆ, ಯಾರೆಲ್ಲ ಗರ್ಲ್ಸ್ ಇದ್ದೀರಾ ಅವ್ರು ಮಾತ್ರ ಈ ಅಪ್ಲೈ ಮಾಡ್ಬೋದು. ಜೊತೆಗೆ ಏನಪ್ಪ ಅಂದ್ರೆ 10th ಮತ್ತೆ PUC ನೀವು ಗೌರ್ಮೆಂಟ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಕಲ್ತಿರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ನೀವು ಇವಾಗ ಫಸ್ಟ್ ಇಯರ್ UG ಅಂದ್ರೆ ಡಿಗ್ರಿ ಫಸ್ಟ್ ಇಯರ್ ಕೂಡ ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಜೊತೆಗೆ ನೀವು ಕರ್ನಾಟಕದವ್ರು ಕೂಡ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಜೊತೆಗೆ ಇದರಿಂದ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆಪ್ಪ ಅಂದ್ರೆ ನಿಮಗೆ 30,000ವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಜೊತೆಗೆ ಇದ್ರ ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಆಗಸ್ಟ್ 2026 ಇರುತ್ತೆ. ಸೊ ಜೊತೆಗೆ ನಿಮಗೆ ಅಪ್ಲೈ ಮಾಡ್ಬೇಕಂದ್ರೆ ಸೊ ಯಾವ ವೆಬ್ಸೈಟ್ ಲಿಂಕ್ ನಿಮಗೆ ವೆಬ್ಸೈಟ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ತರ ಒಂದು ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೊಂಡು ನೀವು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಯುವರ್ ಸೆಕ್ಸ್ ಅಂತಿದೆ, ಇಲ್ಲಿ ಫಿಮೇಲ್ ತಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹ್ಯಾವ್ ಯು ಪಾಸ್ ಕ್ಲಾಸ್ 10th ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಅಂತಿದೆ, ಎಸ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾವ್ ಯು ಪಾಸ್ 12th ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಅಂತಿದೆ, ಎಸ್ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾವ್ ಯು ಕಂಪ್ಲೀಟೆಡ್ ಬೋತ್ ಯುವರ್ ಕ್ಲಾಸ್ 10th and 12th ಕ್ಲಾಸ್ ಎದರ್ ಆಫ್ ದಿ ಸ್ಟೇಟ್ಸ್ ಅಂತಿದೆ. ಸೊ ಏನಪ್ಪಾ ಅಂದ್ರೆ ನೀವು ಕರ್ನಾಟಕ ಸ್ಟೇಟ್ದಲ್ಲಿ ಪಾಸ್ ಆಗಿದ್ದಾರೆ ಅಂತ. ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮದು ಸ್ಟೇಟ್ಸ್ ಕೊಟ್ಟಿದ್ದಾರೆ ಬೇರೆ ಬೇರೆ. ಅರುಣಾಚಲ್ ಪ್ರದೇಶ, ಆಂಧ್ರ ಪ್ರದೇಶ, ಆಸಾಮ್, ಬಿಹಾರ್, ಛತ್ತೀಸ್ಗಢ, ದೆಹಲಿ, ನೆಕ್ಸ್ಟ್ ಬಂದ್ಬಿಟ್ಟು ಜಾರ್ಖಂಡ್, ಕರ್ನಾಟಕ. ಸೊ ಇದರಲ್ಲಿ ನಮ್ದು ಕರ್ನಾಟಕ ಸ್ಟೇಟ್ ಬರುತ್ತೆ, ಅದಕ್ಕೋಸ್ಕರ ಎಸ್ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಹ್ಯಾವ್ ಯು ಟೇಕನ್ ಅಡ್ಮಿಷನ್ ಇನ್ ದ ಫಸ್ಟ್ ಇಯರ್ 2026-27 ಆಸ್ ಅ ರೆಗ್ಯುಲರ್ ಸ್ಟೂಡೆಂಟ್ ಆಫ್ ರೆಕಗ್ನೈಸ್ಡ್ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಅಂತಿದೆ. ನೀವು ಏನಂದ್ರೆ ಇವಾಗ ಫಸ್ಟ್ ಇಯರ್ ಡಿಗ್ರಿ ಅಥವಾ ಡಿಪ್ಲೊಮಾ ಫಸ್ಟ್ ಇಯರ್ ಇದೀರಾ ಅಂತಿದೆ. ಸೊ ಎಸ್ ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೂ ಹ್ಯಾವ್ ಕಲರ್ ಸ್ಕ್ಯಾನ್ಡ್ ಕಾಪಿ ಆಫ್ ದ ಒರಿಜಿನಲ್ ಕ್ಲಾಸ್ 10th and ಕ್ಲಾಸ್ 12th ಮಾರ್ಕ್ಶೀಟ್ ಅಂತಿದೆ. ಏನಪ್ಪ ನಮ್ಮ ಹತ್ರ ಅಂದರೆ 10th ಮತ್ತು PUC ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಇರಬೇಕು. ಯಾಕಪ್ಪ ಅಂತಂದ್ರೆ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಒರಿಜಿನಲ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಚೆಕ್ ಎಲಿಜಿಬಿಲಿಟಿ ಅಂತಿದೆ. ಸೊ ಎಸ್ ಅಂತ ಹಾಕೊಳ್ಳಿ. ಸೊ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೋಬಹುದು, ಇಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕೊಳ್ಳಿ. ಸೊ ಫೋನ್ ನಂಬರ್ ಹಾಕಿ ಏನಂದರೆ ಸೊ ಇಲ್ಲಿ OTP ಬರುತ್ತೆ, OTP ಫಿಲ್ ಮಾಡ್ಕೊಳ್ಳಿ. ಸೊ OTP ಫಿಲ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ನಿಮ್ಮದು ಪ್ರತಿಯೊಂದು ಡೀಟೇಲ್ಸ್ ಕೇಳುತ್ತೆ, ನೋಡ್ಕೋಬಹುದು ನೀವು ಯಾವ ಥರ ಅಂತ. ಸೆಲೆಕ್ಟ್ ಲ್ಯಾಂಗ್ವೇಜ್ ಇದೆ, ಇಲ್ಲಿ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಂಗ್ಲೀಷು, ಹಿಂದಿ, ಕನ್ನಡ 3 ಲ್ಯಾಂಗ್ವೇಜ್ ಬರುತ್ತೆ. ನಿಮ್ದು ಯಾವ್ದು ಕಂಫರ್ಟ್ ಆಗಿರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫುಲ್ ನೇಮ್ ಅಂತಿದೆ, ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೆ ಸೇಮ್ ಮ್ಯಾಚ್ ಇಟ್ ಇಸ್ ನಿಮ್ಮದು ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಫರ್ಮ್ ಆಧಾರ್ ನಂಬರ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟೇಟ್ ವೇರ್ ಯು ಸ್ಟಡಿ ಕ್ಲಾಸ್ 12th ಇದೆ. ಸೊ ಇಲ್ಲಿ ಕೂಡ ನಿಮ್ಮ ಸ್ಟೇಟ್ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಡಿಸ್ಟ್ರಿಕ್ಟ್ ಯಾವುದು ಬರುತ್ತೆ ಅದು ಕೂಡ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್ ಪಾಸ್ವರ್ಡ್ ಹಾಕೊಳ್ಳಿ. ಕರೆಕ್ಟ್ ಹಾಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಂದರೆ ನಿಮಗೆ ನಾರ್ಮಲ್ ಮೆಸೇಜಲ್ಲಿ ಏನಪ್ಪ UNM ಅಂತ ಒಂದು ಅಜಿಮ್ ಪ್ರೇಮ್ಜಿ ಅವ್ರದ್ದು ಫೌಂಡೇಶನ್ ಮುಖಾಂತರ ನಿಮಗೆ ಯೂಸರ್ ಏನೇನು ಪಾಸ್ವರ್ಡ್ ಅವ್ರು ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ಇಲ್ಲಿ ನಿಮ್ಮದು ಕನ್ಫರ್ಮ್ ಅಂತ ಬರುತ್ತೆ, ನೋಡ್ಕೋಬೋದು ನೀವು. ಯೂಸರ್ ಕನ್ಸೆಂಟ್ ಫಾರ್ ಯೂಸರ್ ಆಫ್ ಪರ್ಸನಲ್ ಇನ್ಫಾರ್ಮೇಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯೂಸರ್ ಐಡಿ ಪಾಸ್ವರ್ಡ್ ಸಿಕ್ಬಿಡುತ್ತೆ. ಸೊ ನಂತರ ಏನಪ್ಪ ಅಂದ್ರೆ ಮತ್ತೆ ಅದೇ ಪೇಜ್ಗೆ ಹೋಗಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಳ್ಳಿ. ಸೊ ಯೂಸರ್ ನಿಮಗೆ ಏನಾದರೂ ನಾರ್ಮಲ್ ಮೆಸೇಜ್ ಬಂದಿರುತ್ತೆ ಅದು ಇಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ಅಂತ ನೀವು ಏನು ಇಟ್ಕೊಂಡಿದ್ದೀರಾ ಆವಾಗಲೇ ಸೊ ಅದು ಇಲ್ಲಿ ಆಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ಈ ಥರ ಒಂದು ಪೇಜ್ ಓಪನ್ ಆಗಿದೆ. ಸೊ ಈ ಥರ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ಕ್ರಿಯೇಟ್ ಎ ನ್ಯೂ ಅಪ್ಲಿಕೇಶನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಇನ್ನೊಂದು ಪೇಜ್ ಕಾಣುತ್ತೆ, ನೋಡ್ಕೊಬೋದು ನೀವು. ಸೊ ನೋಡ್ಕೋಬೋದು ನೀವು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಫಸ್ಟ್ ಸ್ಟೆಪ್ ಇರೋದು ಏನಪ್ಪ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಎಷ್ಟು ಅಂದರೆ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ, ನೋಡ್ಕೋಬೋದು ನೀವು. ಏನಪ್ಪ ಅಂತಂದರೆ ಎಷ್ಟು ಇರಬೇಕು, ಇಲ್ಲಿ 30 KB ಇಂದ 50 KB ವರೆಗೂ ನಿಮ್ಮದು JPG ಫಾರ್ಮೆಟ್ ಬೇಕು. ಸೊ ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡ್ಕೊಳ್ಳಿ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೋ. ಸೊ ಆಧಾರ್ ಕಾರ್ಡ್ ಇದೆ, ಸೊ ಆಧಾರ್ ಕಾರ್ಡ್ ಮೇಲೆ ಒಂದು ಇದು ಮಾಡಿದ್ರೆ ಸೊ ಪ್ರತಿಯೊಂದು ಕೂಡ ಇಲ್ಲಿ ಏನಂದರೆ ನೀವು ಆಧಾರ್ ಕಾರ್ಡ್
ಆಲ್ರೆಡಿ ನೀವು ಫಿಲ್ ಮಾಡಿರ್ತೀರ ನಂಬರ್, ಬಟ್ ಇಲ್ಲಿ ಆಧಾರ್ ಕಾರ್ಡ್ ಕಾಪಿ ಏನಪ್ಪ ಅಂತಂದ್ರೆ ಒರಿಜಿನಲ್ ಕಲರ್ ಆಗಿ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇದ್ದಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪ್ರತಿಯೊಂದು ಕೂಡ ನಿಮ್ದು ಯಾವ ಸ್ಟೇಟ್ ಬರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತಿದೆ, ನಿಮ್ಮದು ಪಾಸ್ಬುಕ್ಕಲ್ಲಿ ಏನು ಹೆಸರಿರುತ್ತೆ ಸೇಮ್ ಆ್ಯಸ್ ಇಟ್ ಇಸ್ ಅದು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪೇರೆಂಟ್ ಗಾರ್ಡಿಯನ್ ನೇಮ್ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಅದು ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬ್ಯಾಂಕ್ IFSC ಕೋಡ್ ಇರುತ್ತೆ, ಸೊ IFSC ಕೋಡ್ ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬ್ಯಾಂಕ್ ನೇಮ್ ಏನಿದೆ ಆಟೋಮೆಟಿಕಾಗಿ ಇಲ್ಲಿ IFSC ಕೋಡ್ ಹಾಕಿದ್ರೆ ಆಟೋಮೆಟಿಕಾಗಿ ನಿಮ್ಮದು ಪ್ರತಿಯೊಂದು ಕೂಡ ಬ್ಯಾಂಕ್ ಯಾವುದಿದೆ ಪ್ರತಿಯೊಂದು ಕೂಡ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಕೌಂಟ್ ನಂಬರ್ ನೀವು ಹಾಕಬೇಕಾಗುತ್ತೆ, ಸೊ ಅಕೌಂಟ್ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತಿದೆ, ಸೊ ಪ್ರತಿಯೊಂದು ಕೂಡ ಕರೆಕ್ಟಾಗಿ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮದು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಏನಿದೆಯಲ್ಲ ಅದು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 10th ಮಾರ್ಕ್ಸ್ ಶೀಟ್ ಇತ್ತಿದೆ ನೋಡ್ಕೊ ಬಂದಿವಿ, ಇಲ್ಲಿ 10th ಮಾರ್ಕ್ಸ್ ಶೀಟು. ಸೊ ಚೂಸ್ ಸ್ಟೇಟ್ ಅಂತಿದೆ, ಆಲ್ರೆಡಿ ಇಲ್ಲಿ ಕರ್ನಾಟಕದ ಬಂದಿದೆ. ಇದು ಬಂದ್ಬಿಟ್ಟು 30 KB ಇಂದ 500 KB ವರೆಗೂ ಏನಪ್ಪ ಅಂತಂದರೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೋಬೋದು ಇಯರ್ ಪಾಸಿಂಗ್ ಯಾವ ಇಯರಲ್ಲಿ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಸ್ಟೇಟ್ ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟಿಕ್ ಯಾವುದು ಬರುತ್ತೆ ಅದು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿಯೊಂದು ಕೂಡ ಸ್ಕೂಲ್ ನೇಮು ಮತ್ತು ಮೋಡ್ ಆಫ್ ಎಜುಕೇಷನ್ ಪ್ರತಿಯೊಂದು ಕೂಡ ನೀವು ಫಿಲ್ ಮಾಡ್ಕೊಂಡು ಏನಪ್ಪ ಅಂತಂದರೆ ಇಲ್ಲಿ ಬೋರ್ಡ್ ನೇಮ್ KSEB ಬರುತ್ತೆ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ, ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್ ಇದೆ, ಸೊ ಇಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಏನು ಇನ್ಫಾರ್ಮೇಷನ್ ಕೇಳುತ್ತೆ ಪ್ರತಿಯೊಂದು ಕೂಡ ಯಾವ್ಯಾವ ಪಾಸ್ ಆಗಿದ್ದೀರಾ, ಯಾವ ಸ್ಟೇಟು ಮತ್ತು ಡಿಸ್ಟಿಕ್ಕು ಪ್ರತಿಯೊಂದು ಕೂಡ ನಿಮ್ಮದು ಸ್ಕೂಲ್ ನೇಮು, ಮೋಡ್ ಆಫ್ ಎಜುಕೇಷನು, ಬೋರ್ಡ್ ಆಫ್ ನೇಮ್ ಅಂತ ಬರುತ್ತೆ ಪ್ರತಿಯೊಂದು ಕೂಡ ನೀವು ಹಾಕೊಂಡು ಏನಪ್ಪ ಅಂತಂದ್ರೆ ಇಲ್ಲಿ 12th ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಅಡ್ಮಿಷನ್ ಪ್ರೂಫ್ ಅಡ್ಮಿಷನ್ ಪ್ರೂಫ್ ನೋಡ್ಕೊಳ್ಳಿ. ಇವಾಗ ಯಾವುದು ನೀವು ಫಸ್ಟ್ ಇಯರಲ್ಲಿ, ಸೊ ಡಿಗ್ರಿ BA BSc BCom ಮತ್ತು MBBS BDS ಯಾವುದು ಫಸ್ಟ್ ಇಯರಲ್ಲಿ ಅಡ್ಮಿಷನ್ ಮಾಡ್ಕೊಂತೀರ ಅದ್ರ ಪರವಾಗಿ ಏನಪ್ಪ ಅಂದರೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರೆ ಸ್ಟೇಟು ಡಿಸ್ಟಿಕ್ಕು ಮತ್ತು ಯಾವ್ದು ಇನ್ಸ್ಟಿಟ್ಯೂಟ್ ಮತ್ತು ಕೋರ್ಸ್ ಟೈಪು ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ತುಂಬ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇಲ್ಲಿ ನಿಮ್ಮದು ಅಡ್ಮಿಷನ್ ಅಂದರೆ ಫೀ ರಿಸಿಪ್ಟ್ ಏನಿರುತ್ತಲ್ಲ ಪೇಮೆಂಟ್ ಮಾಡಿರೋದು ಇಲ್ಲಿ ನೋಡ್ಕೊಳ್ಳಿ, ಕಾಲೇಜ್ ರಿಸಿಪ್ಟ್ ಅಥವಾ ಇಲ್ಲಿ ಬೋನಫೈಡ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್. ಸೊ ಕಾಲೇಜ್ ರಿಸಿಪ್ಟ್ ಅಂದರೆ ನೀವು ಪೇಮೆಂಟ್ ಮಾಡ್ತಾ ಇರೋದು ಫೀಸ್ ಕೊಟ್ಟಿರೋದು ರಿಸಿಪ್ಟ್ ಕೊಟ್ಟಿರ್ತಾರೆ ಕಾಲೇಜ್ನವರು, ಅದು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕೈತೆ. ಅಥವಾ ಬೋನಫೈಡ್ ಅಂತಿದೆ ಏನೋ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುತ್ತೆ, ಸೊ ಅವೆರಡರಲ್ಲಿ ಒಂದು ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಸಬ್ಮಿಟ್ ಅಂತಿದೆ, ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲೊಂದು ಬಾಕ್ಸ್ ಬರುತ್ತೆ. ಸೊ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಅಗ್ರಿ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಗ್ರಿ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಏನಂದರೆ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಸ್ಕಾಲರ್ಶಿಪ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿರುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.